ಹೋಗು ಕೈಲಾಶ್, ಬೇಗ ಪೊಲೀಸ್ ಕಂಪ್ಲೇಂಟ್ ಕೊಡು. ಬೇಡಮ್ಮ. ಯಾಕೆ ಕೈಲಾಶ್? ಬೇಡ, ಒಳಗ್ ನಡಿ. ಬಾಮ್ಮ. ಕೈಲಾಶ್, ಅಯ್ಯೋ. ಕೈಲಾಶ್, ಅಮ್ಮ, ಇಲ್ಲಿವರೆಗೂ ಈ ಮನೆಗೆ ಯಾವತ್ತೂ ಕಳ್ಳರು ಬಂದಿರ್ಲಿಲ್ಲ. ಯಾವುದಕ್ಕೂ ಒಂದ್ಸಲ ನಾಳೆ ಕಮಿಷನರ್ಗೆ ಫೋನ್ ಮಾಡಿ ಈ ಇನ್ಸಿಡೆಂಟ್ ಬಗ್ಗೆ ಹೇಳ್ಬೇಕು. ಮಾ, ಅವನು ಕಳ್ಳ ಅಲ್ಲಮ್ಮ. ಅರ್ಧ ರಾತ್ರಿಲಿ ಕಾಂಪೌಂಡ್ ಹಾರಿ ಮನೆಗ್ ನುಗ್ಗಿ ಕಳ್ತನ ಮಾಡ್ಕೊಂಡು ಹೋಗಿದ್ದನ್ನ ನಾವೇ ಕಣ್ಣಾರ ನೋಡಿದ್ವಲ್ಲ. ಹೌದಮ್ಮ, ಅವನು ಕಾಂಪೌಂಡ್ ಹಾರ್ ಬಂದಿದ್ದು ನಿಜಾನೇ, ಕಳ್ತನ ಮಾಡಿದ್ದು ನಿಜಾನೇ, ಆದ್ರೆ ಅವನು ಕಳ್ಳ ಅಲ್ಲ. ಅಂದ್ರೆ ಹಸಿವು ತಡಿಯಕ್ಕಾಗ್ದೆ ಹೀಗ್ ಮಾಡಿರ್ಬೋದು ಅಂತ ಹೇಳ್ತೀಯಾ? ಹಸು ತಡಿಯಕ್ಕಾಗ್ದೆ ಅಲ್ಲಮ್ಮ. ಮತ್ತೆ ಈಸ್ ಅನ್ ಆರ್ಟ್ ಲವರ್. ಅವ್ನು ನನಗೆ ಗೊತ್ತು. ಗೊತ್ತಾ? ಹಾಗಾದ್ರೆ ಕಳ್ಳನ್ ತರ ಬರೋ ಅವಶ್ಯಕತೆ ಏನಿತ್ತು? ಇವತ್ ಬೆಳಿಗ್ಗೆ ಗಿಫ್ಟ್ ಶಾಪಲ್ಲಿ ಸಿಕ್ಕಿದ್ದ. ನಾನ್ ಕೊಂಡ್ಕೊಂಡ್ ಗೊಂಬೆಗೋಸ್ಕರ ನನ್ ಜೊತೆ ಜಗಳ ಮಾಡ್ದ. ಜಗಳ ಮಾಡದ್ನಾ? ಈ ಗೊಂಬೆ ನಂದು, ಅವ್ನು ನ್ಯೂಸೆನ್ಸ್ ಮಾಡ್ತಿದ್ದಾನೆ ಅಂತ ಶಾಪ್ ಓನರ್ಗೆ ಹೇಳಿ ಗೊಂಬೆನ ನಾನೇ ತಗೊಂಡ್ ಬಂದೆ. ಕೈಲಾಶ್, ಆ ಗೊಂಬೆನ ಮೊದ್ಲು ನೀನ್ ನೋಡಿದ್ಯಾ, ಅವನ್ ನೋಡಿದ್ನಾ? ನಾನೇ. ಈ ಗೊಂಬೆ ನಂದು. ಮೊದಲು ನೋಡಿದ್ದು ಕೂಡ ನಾನೇ. ಗೊತ್ತಿಲ್ಲಮ್ಮ, ಆದ್ರೆ ಆ ಗೊಂಬೆನ ನಾನೇ ಕೊಂಡ್ಕೊಂಡೆ. ನೀನ್ ಕೊಂಡ್ಕೊಂಡಿದ್ಯಾ ಅಂತ ಗೊತ್ತಾದ್ರೂ ಆ ಗೊಂಬೆಗೋಸ್ಕರ ನಿನ್ನ ಅಡ್ರೆಸ್ ಹೊಡ್ಕೊಂಡು ಕಳ್ಳನ್ ಥರ ನಮ್ಮನೆಗ್ ಬಂದಿದ್ದಾನೆ ಅಂದ್ರೆ ಇದು ಖಂಡಿತ ಯೋಚನೆ ಮಾಡ್ಬೇಕಾಗಿರೋ ವಿಷಯನೇ. ಮಾ, ಅಷ್ಟೊಂದು ಸೀರಿಯಸ್ ಮ್ಯಾಟ್ರ್ ಅಲ್ಲಮ್ಮ. ಇಲ್ಲ ಕೈಲಾಶ್, ಅಷ್ಟು ಸಿಂಪಲ್ ವಿಷಯ ಅನ್ನಿಸ್ತಾ ಇಲ್ಲ. ನೀನ್ ತಗೊಂಡಿರೋ ಗೊಂಬೆ ಸಾಮಾನ್ಯವಾದ ಗೊಂಬೆ ಅಲ್ದೇ ಇರ್ಬೋದು, ಅಥವಾ ಆ ಗೊಂಬೆ ಹಿಂದೆ ಯಾವುದೋ ಗೊತ್ತಿಲ್ಲದೆ ಇರೋ ಕಥೆ ಇರ್ಬೋದು. ಅದಕ್ಕೆ ನಾನು ಹೇಳ್ತಿರೋದು, ಈಗ್ಲೇ ಪೊಲೀಸ್ ಕಂಪ್ಲೇಂಟ್ ಫೈಲ್ ಮಾಡು. ಅಮ್ಮ, ಇಷ್ಟು ಚಿಕ್ಕ ವಿಷಯಕ್ಕೆ ಪೊಲೀಸ್ ಕಂಪ್ಲೇಂಟ್ ಅಲ್ಲ ಯಾಕೆ? ಇವತ್ತೇನೋ ಚಿಕ್ಕ ವಿಷಯನೇ, ನಾಳೆ ದೊಡ್ಡದಾಗಿ ಅನಾಹುತ ಮಾಡಬಹುದು. ಮೊಳಕೆಯಲ್ಲೇ ಅದನ್ನ ಉಳಿಸ್ಬೇಕು ಅಳಿಸ್ಬೇಕು ಅಂತ ತೀರ್ಮಾನ ಮಾಡ್ಬೇಕು. ಹೆಮ್ಮರ ಆದ್ಮೇಲೆ ಏನೂ ಮಾಡಕ್ಕಾಗಲ್ಲ. ಯಾವ ಅನಾಹುತನೂ ಆಗಲ್ಲ ಅಮ್ಮ. ಅವನ್ ಮತ್ತೆ ಸಿಗದೆ ಇರ್ತಾನ? ಅವಾಗ ಕೇಳಿದ್ರೆ ಅವನೇ ಹೇಳ್ತಾನೆ. ಸರಿ, ನೀನ್ ಹೋಗಿ ಮಲ್ಕೊಮ್ಮ. ಓಕೆ, ಗುಡ್ ನೈಟ್. ಗುಡ್ ನೈಟ್. ಅವನು ಕಳ್ಳ ಅಲ್ಲ.
ನೀವ್ ಹೇಗಿದ್ದೀರಾ ಅಂತ ಈ ಫೋಟೋ ಮೂಲಕ ಗೊತ್ತಾಗಿದೆ. ನಾನ್ ಹೇಗಿದ್ದೀನಿ ಅಂತ ನಿಮಗೆ ಗೊತ್ತಿಲ್ಲ. ಬಹುಶಃ ನನ್ನ ಫೋಟೋನೂ ನೀವಿನ್ನೂ ನೋಡಿರಲ್ಲ. ನನಗ್ ನೀವ್ ಹಿಡ್ಸಿದ್ರೆ ಸಾಲದು, ನಮ್ಮ ಅಮ್ಮಂಗೂ ನೀವು ಹಿಡಿಸ್ಬೇಕು. ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ನಂಗೆ ತುಂಬಾ ಮುಖ್ಯ. ಈ ಮನೆಗ್ ಕಾಲಿಡೋ ಸೊಸೆ ಬಗ್ಗೆ ನಮ್ಮಮ್ಮ ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ, ಅವನ್ನ ನೀವ್ ಈಡೇರಿಸ್ಬೇಕು. ನಾನು ಇಲ್ಲಿವರೆಗೂ ಯಾವತ್ತೂ ಕಳ್ತನ ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಿನ್ಗೋಸ್ಕರ ಕಳ್ತನ ಮಾಡಿದ್ದೀನಿ. ಕಳ್ಳ ಅಂತ ಅನ್ನಿಸ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್. ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಮೊದಲನೇ ಸಲ ನಾವಿಬ್ರು ಮೀಟ್ ಆದಾಗ ನಾನ್ ನಿನ್ನ ಕೇಳಿದ್ದೆ, ನಮ್ಮಮ್ಮನ ಸ್ಥಾನಕ್ಕೆ ಬರ್ತೀಯಾ ಅಂತ. ಇವಾಗ್ಲೂ ಅದನ್ನೇ ಕೇಳ್ತಾ ಇದ್ದೀನಿ, ನಮ್ಮಮ್ಮನ ಸ್ಥಾನಕ್ಕೆ ನೀನ್ ಬರ್ತೀಯಾ? ನಮ್ಮಮ್ಮನ್ಗೆ ನೀನ್ ಪರಿಚಯ ಮಾಡ್ಕೊಡ್ತೀನಿ. ನಮ್ಮಮ್ಮಂಗೆ ನಿನ್ನ ತೋರಿಸ್ತೀನಿ. ನಮ್ಮಮ್ಮಂಗೆ ನೀನು ಖಂಡಿತ ಇಷ್ಟ ಆಗ್ತೀಯ. ಯಾಕೆ ಅಂತ ಗೊತ್ತಾ? ನಮ್ಮಮ್ಮಂಗಿದ್ ಒಳ್ಳೆ ಗುಣಗಳು ಎಲ್ಲ ನಿನಗೂ ಇದೆ. ನಿನ್ ಥರನೇ ನಮ್ಮಮ್ಮನು ತುಂಬಾ ಪ್ರೀತಿ ಮಮಕಾರ ತೋರಿಸ್ತಿದ್ರು. ನನ್ನಿಷ್ಟಕ್ಕಮ್ಮ ಅಡ್ಡನೇ ಬರಲ್ಲ. ಅಮ್ಮನ್ಗೆ ನೀನು ಖಂಡಿತ ಇಷ್ಟ ಆಗ್ತೀಯ. ನಮ್ಮಮ್ಮಂಗೂ ನೀವು ಹಿಡಿಸಿದ್ದೀರಾ. ನಮ್ಮಮ್ಮ ಈ ಮನೆ ಸೊಸೆನ ಅಷ್ಟು ಈಸಿಯಾಗಿ ಸೆಲೆಕ್ಟ್ ಮಾಡಲ್ಲ. ಅಂಥ ಅಮ್ಮಂಗೆ ನೀವು ಹಿಡಿಸಿದಿರಾ ಅಂದ್ರೆ ನನಗೂ ಹಿಡಿಸ್ತೀರಾ. ನಾಳೆ ನಾವಿಬ್ರು ಮೀಟ್ ಆಗ್ತಿದ್ದೀವಿ. ನಾನ್ ನಿಮಗೆ ಹಿಡಿಸಿದ್ರೆ ಅಷ್ಟೇ ಸಾಕು. ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಇವತ್ತು ಕ್ಲಾಸಿಗೆ ಹೋಗಕ್ ಇಷ್ಟಾನೇ ಇಲ್ವೇ? ಬಂಕ್ ಮಾಡಿ ಸಿನಿಮಾಗ್ ಹೋಗಣ್ವಾ? ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಕ್ಲಾಸಲ್ಲೇ ಇರ್ಬೇಕಿತ್ತು ಅನ್ಸುತ್ ಕಣೆ. ಅದಕ್ಕೆ ಕ್ಲಾಸ್ಗೆ ಹೋಗೋದೇ ಬೆಟರ್. ಐ ಲವ್ ಯು ರಾಧಿಕಾ. ಸಾರಿ. ನಿಂಗೆ ಪ್ರಪೋಸ್ ಮಾಡ್ತಿರೋದು ಅವಿನಾಶ್ ಅನ್ನೋದನ್ನ ಮರಿಬೇಡ. ನನ್ ಪ್ರಪೋಸಲ್ಗೆ ಎಸ್ ಅನ್ಬೇಕೇ ಹೊರತು ನೋ ಅನ್ಬಾರ್ದು. ನೋಡು ಅವಿನಾಶ್, ಲವ್ ಅಂದ್ರೆ ಬಲವಂತವಾಗಿ ಕಿತ್ಕೊಳ್ಳೋ ಅಧಿಕಾರ ಅಲ್ಲ. ಎದೆಯೊಳಗಿಂದ ಉಕ್ಕಿ ಬರ್ಬೇಕಾಗಿರೋ ಮಮಕಾರ. ನೀನ್ ಪ್ರಪೋಸ್ ಮಾಡಿದ್ರಲ್ಲಿ ತಪ್ಪಿಲ್ಲ. ನಂಗಿಷ್ಟ ಇಲ್ದೇ ಇರೋದ್ರಿಂದ ಸಾರಿ ಹೇಳ್ತಿದ್ದೀನಿ. ರಾಧಿಕಾ, ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ? ಅದ್ ನಿನಗ್ ಬೇಡದೇ ಇರೋ ವಿಷಯ. ಬಿಡೋ ಕೈನಾ, ಬಿಡು. ಎಷ್ಟೇ ಪೊಗ್ರು ನಿಂಗೆ. 100 ಹುಡುಗಿರ್ ನನ್ಗೋಸ್ಕರ ಕ್ಯೂ ಅಲ್ಲಿ ನಿಂತಿದ್ರು. ನಾನ್ ನಿನ್ ಕೈ ಹಿಡ್ಕೊಂಡಿದ್ದೀನಿ. ನನ್ ರೇಂಜ್ ಗೊತ್ತಿಲ್ದೆ ರಿಜೆಕ್ಟ್ ಮಾಡ್ತಿದ್ಯಾ? ನಾನ್ ಮನ್ಸ್ ಮಾಡಿದ್ರೆ ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಬಂದಿರೋ ಹೈ ಎಂಡ್ ಕಾರ್ ಸಾಯಂಕಾಲನೇ ನನ್ ಮನೇಲಿರುತ್ತೆ. ಪ್ರೀತಿನೂ ಕೂಡ ದುಡ್ಡಿಂದ ಕೊಂಡ್ಕೊಳ್ಬಹುದು ಅಂತ ಅಂದ್ಕೊಂಡಿರೋ ನಿನಗೆ, ನನಗೆ ಅಲ್ಲ, ಯಾವ ಹುಡುಗಿಗೂ ಪ್ರಪೋಸ್ ಮಾಡೋ ಹಕ್ಕೇ ಇಲ್ಲ. ಬಿಡೋ ಕೈನಾ, ಬಿಡೋ. ಬಿಡೋ.
ಏಯ್ ಅಮರ್, ಏನ್ ಮಾಡ್ತಿದ್ಯಾ? ಬಿಡೋ ನನ್ನ, ಬಿಡೋ. ಅಮರ್ 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 ಪ್ಲೀಸ್ ಲೀವ್ ಹಿಮ್. ಬಿಡೋ ನನ್ನನ್ನ, ಅಮರ್ ಬಿಡೋ. ಅಮರ್, ಅಮರ್ ಬಿಡೋ ನನ್ನ. ಅಮರ್, ಅಮರ್, ಅಮರ್ ಅಮರ್ ಅಮರ್. ಏ ಅಮರ್, ಏನ್ ಮಾಡ್ತಿದ್ಯೋ? ಅಮರ್, ಅಮರ್, ನಿನ್ನೆ ಕೇಳ್ತಿರೋದು. ಏ ಕೈ ಬಿಡ ನಂದು. ಅಮರ್ ಬೇಡ. ಅಮರ್ ಸ್ಟಾಪ್. ಅಮರ್ ಬಿಟ್ಬಿಡೋ ನನ್ನ. ಬಿಟ್ಬಿಡು ಅಮರ್. ಅಮರ್ ನಿಲ್ಸು. ಅಮರ್ 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 ಪ್ಲೀಸ್ ಬಿಟ್ಬಿಡು ಅಮರ್. ಅಮರ್ ರಾಧಿಕಾ ನನ್ನವಳು. ಅವಳ ಕಡೆ ಕಣ್ಣೆತ್ತಿ ನೋಡಿದ್ರೇನೆ ಸುಮ್ಮನೆ ಬಿಡಲ್ಲ. ಅಂಥದ್ರಲ್ಲಿ ಅವಳ ಕೈ ಹಿಡ್ಕೋತ್ಯಾ, ಸಾಯಿಸ್ಬಿಡ್ತೀನಿ ನಿನ್ನ. ಬಿಟ್ಬಿಡು ಅಮರ್. ಬಿಡಲ್ಲ. ನಿನ್ನ ನಾನ್ ಬಿಟ್ಟು ಬೇರೆ ಯಾರಾದ್ರೂ ಕಣ್ಣೆತ್ ನೋಡಿದ್ರೆ ಅವ್ರನ್ನ ಬಿಡಲ್ಲ. ನಿನ್ನ ಕಣ್ಣೆತ್ ನೋಡಿದ್ರೆ ಕಣ್ ಕಿತ್ತಾಕ್ತೀನಿ. ಅಮರ್ ನಿನ್ ಬಗ್ಗೆ ಬಾಯಿಗ್ ಬಂದಂಗ್ ಮಾತಾಡಿದ್ರೆ ನಾಲ್ಗೆ ಕಟ್ ಮಾಡ್ತೀನಿ. ನಿನ್ನ ಮುಟ್ಟಿದ್ರೆ ಆ ಕೈ ಕತ್ತರಿಸ್ ಹಾಕ್ತೀನಿ. ಅಮರ್ ಬಿಟ್ಬಿಡು ಅಮರ್ ಪ್ಲೀಸ್ ಪ್ಲೀಸ್. ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ. ಈ ವಿಷಯ ಇಲ್ಲೇ ಬಿಟ್ಬಿಡು ಅಮರ್ ಪ್ಲೀಸ್. ನೋಡ್ಲಿ ಬಿಡು. ಇವತ್ತು ಇವನ್ ಪ್ರಪೋಸ್ ಮಾಡಿದಾನೆ, ನಾಳೆ ಇನ್ನೊಬ್ಬ ಯಾರೋ ಪ್ರಪೋಸ್ ಮಾಡ್ತಾನೆ. ಬೇರೆ ಯಾವನು ಪ್ರಪೋಸ್ ಮಾಡಬಾರ್ದು ಅಂದ್ರೆ ನೀನ್ ನನ್ ಲವರ್ ಅಂತ ಈ ಕಾಲೇಜ್ಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಡಿಯರ್ ಸ್ಟೂಡೆಂಟ್ಸ್, ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ರಾಧಿಕಾನ ಲವ್ ಮಾಡ್ತಿದ್ದೀನಿ, ಅವಳೂ ನನ್ನ ಲವ್ ಮಾಡ್ತಿದ್ದಾಳೆ. ರಾಧಿಕಾ ನನ್ನೋಳು, ಅವಳೇ ನನ್ ಪ್ರಾಣ. ಎಲ್ರಿಗೂ ಅರ್ಥ ಆಯ್ತಲ್ವಾ? ನಾವು ಗೋ ಬ್ಯಾಕ್ ಟು ಯುವರ್ ಕ್ಲಾಸಸ್. ಎಂಥ ಕೆಲಸ ಮಾಡ್ದೆ ಅಮರ್. ನೀನ್ ಈ ತರ ಪಬ್ಲಿಕ್ ಅಲ್ಲಿ ಅನೌನ್ಸ್ ಮಾಡಿದ್ರೆ ಯಾರ ಮೂಲಕನಾದ್ರೂ ನಮ್ಮ ಅಪ್ಪಂಗೂ ಗೊತ್ತಾಗತ್ತೆ. ಗೊತ್ತಾಗ್ಲಿ ರಾಧಿಕಾ, ನೀನಂತೂ ಹೇಳಲ್ಲ, ಈಗಾದ್ರೂ ಗೊತ್ತಾಗ್ಲಿ ಬಿಡು. ನನ್ ಪ್ರೀತಿ ಬಗ್ಗೆ ನನ್ ಬಿಟ್ಟು ಬೇರೆ ಯಾರಿಂದನಾದ್ರೂ ನಮ್ಮಪ್ಪಂಗ್ ಗೊತ್ತಾದ್ರೆ ಅವ್ರು ತಡ್ಕೊಳ್ಳಲ್ಲ. ಹಾಗಿದ್ರೆ ಅಂತ ಪರಿಸ್ಥಿತಿಗೆ ಅವಕಾಶ ಕೊಡ್ದೆ ಇವತ್ತೇ ನಿಮ್ಮಪ್ಪಂಗ್ ನಮ್ ಪ್ರೀತಿ ವಿಷಯ ಎಲ್ಲ ಹೇಳ್ಬಿಡು. ರಾಧಿಕಾ, ಐ ಆಮ್ ವೇಟಿಂಗ್. ಗುಡ್ ಮಾರ್ನಿಂಗ್ ಸರ್. ನೀನೇನ್ ಮಾಡಿದ್ಯಾ ಅಂತ ನಿನ್ಗೆ ಅರ್ಥ ಆಗ್ತಿದ್ಯಾ? ಸರ್, ಅವನೇನ್ ಮಾಡ್ದ ಅಂತ ನಿಮಗೆ ಗೊತ್ತಾದ್ರೆ ನಾನ್ ಯಾಕೆ ಹಾಗೆ ಮಾಡಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಅದೆಲ್ಲ ನನ್ಗೆ ಬೇಕಾಗಿಲ್ಲ. ನೀನು ರೌಡಿ ತರ ಬಿಹೇವ್ ಮಾಡಕ್ಕೆ ಇದನ್ ಮಾರ್ಕೆಟ್ ಅನ್ಕೊಂಡಿದ್ಯಾ? ಕಾಲೇಜು. ಅವನು ನಿನ್ನ ಕಾಲೇಜ್ ಮೇಟು. ಸಾರಿ ಕೇಳು,
ಇದು ಕಾಲೇಜ್ ಅಂತಾನೆ ತಪ್ಪು ಮಾಡ್ದವನ್ಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಸರ್. ಪನಿಷ್ಮೆಂಟ್ ಕೊಡೋದಕ್ಕೆ ನೀನ್ ಯಾರು ಅಮರ್? ನೋಡು, ನಿನ್ ಜೊತೆ ಆರ್ಗ್ಯೂ ಮಾಡಕ್ಕಲ್ಲ ನಿನ್ನನ್ನು ಚೇಂಬರ್ ಕರೆಸಿರೋದು. ಸಾರಿ ಹೇಳು. ರಾಧಿಕಾ, ರಾಧಿಕಾ, ಪ್ರಿನ್ಸಿಪಲ್ ಅಮರ್ನ ಚೇಂಬರ್ ಕರೆಸಿದ್ದಾರೆ. ನನ್ಗೆ ಯಾಕೋ ಭಯ ಆಗ್ತಿದೆ. ಅವನಿಗೇನಾದ್ರೂ ಪನಿಷ್ಮೆಂಟ್ ಕೊಡ್ಬೋದು. ಓ ಮೈ ಗಾಡ್, ನಡಿ. ಸರ್, ನಾನ್ ತಪ್ಪು ಮಾಡಿಲ್ಲ. ನಾನಂತೂ ಅವನಿಗೆ ಸಾರಿ ಹೇಳಲ್ಲ. ಇದರಲ್ಲಿ ನನ್ನ ತಪ್ಪಿಲ್ಲ ಸರ್. ಇವನೇ ಮಿಸ್ಬಿಹೇವ್ ಮಾಡ್ದ. ಅಮರ್, ನೀನು ಸಾರಿ ಹೇಳಿದ್ರೆ ಈ ವಿಷಯ ಇಲ್ಲೇ ಕ್ಲೋಸ್ ಆಗತ್ತೆ. ಇಲ್ಲ ಅಂದ್ರೆ ನಿನ್ನ ಸಸ್ಪೆಂಡ್ ಮಾಡ್ಬೇಕಾಗತ್ತೆ. ಅಮರ್, ಸಾರಿ ಹೇಳ್ಬಿಡೋ. ಅಮರ್, ಸಾರಿ ಹೇಳ್ತೀಯಾ ಇಲ್ಲ ಸಸ್ಪೆಂಡ್ ಮಾಡ್ಬೇಕಾ? ಲೇ, ಎಕ್ಸಾಮ್ ಇದೆ ಕಣೋ, ಸಾರಿ ಹೇಳ್ಬಿಡೋ ಪ್ಲೀಸ್. ಎಕ್ಸಾಮ್ಸ್ ಇವತ್ತಲ್ದಿದ್ರೆ ನಾಳೆ ಬರಿಬಹುದು, ನಾಳೆನೂ ಆಗದಿದ್ರೆ ನಾಡಿದ್ದು ಬರಿಬಹುದು. ಅಂಥದ್ರಲ್ಲಿ ತಪ್ಪು ಮಾಡ್ದೋನ್ ಮುಂದೆ ತಲೆ ತಗ್ಸೋ ಅವಶ್ಯಕತೆ ನನಗಂತೂ ಇಲ್ವೇ ಇಲ್ಲ. ಅಮರ್ ಪ್ಲೀಸ್, ಕರಿಯರ್ ಹಾಳು ಮಾಡ್ಕೋಬೇಡ. ನನ್ನ ಕರಿಯರಲ್ಲಿ ನೀನು ಒಂದು ಪಾರ್ಟ್. ನಿನ್ನ ಪ್ರೀತಿಸೋದು ತಪ್ಪೇ ಅಲ್ಲ. ನಿನ್ ಜೊತೆ ತಪ್ಪಾಗಿ ನಡ್ಕೊಂಡವನ್ಗೆ ಶಿಕ್ಷೆ ಕೊಟ್ಟಿದ್ದೀನಿ ಅಷ್ಟೇ. ಅಮರ್, 10 days you are suspended from the college. ಲೇ ಅಮರ್, ಸಾರಿ ಹೇಳ್ಬಿಡೋ ಪ್ಲೀಸ್ ಕಣೋ. ಅಮರ್, ಅಮರ್ ಪ್ಲೀಸ್. ಓಕೆ ಸರ್, ತಪ್ಪು ಮಾಡಿರೋನ್ಗೆ ಪನಿಷ್ಮೆಂಟ್ ಕೊಟ್ಟಿದ್ದೀನಿ ಹೊರತು ನಾನಂತೂ ಯಾವ ತಪ್ಪು ಮಾಡಿಲ್ಲ. ಐ ಆಮ್ ರೈಟ್. ಥ್ಯಾಂಕ್ ಯು ಸರ್. ಅಮರ್, ಅಮರ್, ಲೇ ಅಮರ್, 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 ಅಮರ್. ರಾಧಿಕಾ, ಬಾರಮ್ಮ, ನಿನ್ಗೋಸ್ಕರನೇ ಕಾಯ್ತಾ ಇದ್ವಿ. ಸುಜಾತ, ಒಂದು 10 ನಿಮಿಷ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ. ಬಾಮ್ಮ, ಬಾಮ್ಮ, ಬಾ. ಅಮ್ಮ, ಅಮ್ಮ, ಬೇಗ ರೆಡಿ ಆಗು. ಏನಮ್ಮ ಇದು? ಕಡೆ ಪಕ್ಷ ಬರ್ತಿದ್ದಾರೆ ಅಂತನಾದ್ರೂ ಹೇಳ್ಬೇಕಲ್ವಾ? ಅವರು ಮೊದ್ಲೇ ನಿಮ್ಮಪ್ಪನ್ಗೆ ಫೋನ್ ಮಾಡೇ ಬಂದಿದ್ದಾರೆ. ಅವರು ನಿಮಗ್ ಹೇಳಿದ್ರ ಇಲ್ವಾ ಅಂತ ನಾನು ಕೇಳ್ತಿಲ್ಲ. ನೀವ್ ನನಗೆ ಯಾಕೆ ಹೇಳಲಿಲ್ಲ? ಅವ್ರು ಫೋನ್ ಮಾಡೋಷ್ಟ್ರಲ್ಲಿ ನೀನ್ ಹೊರಟೋಗಿದ್ದೆ. ನೀನ್ ಹೇಳೋಕ್ ಟೈಮ್ ಎಲ್ಲಿತ್ತು? ಅದೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ನೀನ್ ರೆಡಿ ಆಗು. ಮೊದ್ಲೇ ಅವ್ರು ತುಂಬಾ ಕಟ್ನಿಟ್ಟು. ಎಲ್ಲ ಟೈಮ್ ಟು ಟೈಮ್ ಆಗ್ಬಿಡ್ಬೇಕು. ಅಂದ್ರೆ ಏನೋ ಅವ್ರವ್ರ ನಂಬಿಕೆ ಮುಹೂರ್ತ ಅಂತ ಅವ್ರಿಗಿರುತ್ತಲ್ಲಮ್ಮ. ನೀನ್ ಬೇಗ ರೆಡಿ ಆಗು. ಅಮ್ಮ, ಬೇಗ ರೆಡಿ ಆಗ. ಅಮ್ಮ, ನನ್ ಮಾತ್ ಕೇಳಮ್ಮ. ಅಮ್ಮ, ದೊಡ್ಡ ಮಗಳಿಗೆ ಓದೋದ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಚಿಕ್ಕ ಮಗಳು ಹೂ ಗಿಡ ನರ್ಸರಿ ಅಂದ್ಕೊಂಡು ಅವಳದೇ ಲೋಕದಲ್ಲಿರ್ತಾಳೆ. ಅಲ್ಲಿ ನೋಡಿ, ಬಂದೇ ಬಿಟ್ಲು. ಹಾಯ್ ಆಂಟಿ. ಹಾಯ್ ಬಾ. ಕೆಂಪು ಹೂವು. ಪ್ರಿಯಾ, ಅಕ್ಕ ರೆಡಿ ಆಗಿದ್ರೆ ಬೇಗ ಕರ್ಕೊಂಡ್ ಬಾ. ಆಯ್ತಪ್ಪ. ಹಾ. ರಾಧಿಕಾ, ನನ್ ಮಗ ಕೈಲಾಶ್ MV ಕನ್ಸ್ಟ್ರಕ್ಷನ್ ಅಂಡ್ ಇಂಡಸ್ಟ್ರೀಸ್ ಗ್ರೂಪ್ಗೆ ಚೇರ್ಮನ್. ನಮ್ಮ ಅಕ್ಕ ರಾಧಿಕಾ MBBS, ಫ್ಯೂಚರಲ್ ಗ್ರೇಟ್ ಡಾಕ್ಟರ್. ಏಯ್, ನೀನ್ ಒಳಗಡೆ ಹೋಗು. ನಾನ್ಯಾಕೆ ಹೋಗ್ಬೇಕು?
ಭಾವ ಸೂಪರ್ ಆಗಿದ್ದಾರೆ, ಸ್ವಲ್ಪ ತಲೆ ಎತ್ ನೋಡು. ಅವಳನ್ನ ಏನಾದ್ರೂ ಕೇಳಬೇಕು ಅಂತಿದ್ರೆ ಕೇಳಿಮ್ಮ. ಅದಕ್ಕಿಂತ ಮುಂಚೆ ಭಾವನ ನಮ್ಮಕ್ಕ ತುಂಬಾ ಕೇಳೋದಿದೆ. ಕೃಷ್ಣಮೂರ್ತಿ ಅವರೇ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಮಗಳ ಜೊತೆ 2 ನಿಮಿಷ ಮಾತಾಡ್ಬೋದಾ?